ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದೆ ಅಂತಲೇ ಹೇಳ್ಬೋದು. ಇವತ್ತು ನನ್ನ ಮಗನ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಇವತ್ತು ಸೋಮವಾರ ಮಂಡೇ ಅಲ್ವಾ, ಅದಕ್ಕೋಸ್ಕರ ಇವತ್ತು ಬೇಗನೆ ಎದ್ದಿದ್ದೀನಿ. ಅವ್ನು ಸ್ಕೂಲ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗಿದೆ ಅವನಿಗೆ. ಅದಕ್ಕೋಸ್ಕರ ಬೇಗ ಎದ್ದು ವಾಕೆಲ್ಲ ಮುಗಿಸ್ಕೊಂಡು ಮೊದಲಿಗೆ ಅವ್ನು ತಿಂಡಿನ ಪ್ರಿಪೇರ್ ಮಾಡೋಣ ಅಂತ ಬಂದು ಮೊದಲಿಗೆ ಅವನಿಗೆ ಬಿಸಿನೀರನ್ನ ಇಡ್ತಾಯಿದ್ದೀನಿ. ಅವ್ನ ಸ್ಕೂಲ್ಗೆ ನಾನು ಬಿಸಿನೀರನ್ನೇ ಹಾಕೋದ್ರಿಂದ ಮೊದಲಿಗೆ ನಾನು ಬಿಸಿನೀರನ್ನ ಇಟ್ಬಿಡ್ತೀನಿ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು. ಅದನ್ನು ಬಿಸಿನೀರನ್ನ ಇಟ್ಬಿಟ್ಟು ಈ ಸೈಡು ನಾನು ನೀರು ದೋಸೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿನ ನೆನೆ ಹಾಕಿದ್ದೆ. ನೈಟು ಅವನ್ನ ಕೇಳಿದೆ ಏನು ಮಾಡಿಕೊಡ್ಲಿ ನಿನಗೆ ಅಂತ ಹೇಳ್ಬಿಟ್ಟು. ಅವ್ನ ಫೇವ್ರೇಟ್ ಇದು ನೀರು ದೋಸೆ. ಅದಕ್ಕೋಸ್ಕರ ನನಗೆ ನೀರು ದೋಸೆನೇ ಮಾಡಿಕೊಡಮ್ಮ ಅಂತ ಹೇಳಿದೆ. ಅದಕ್ಕೆ ನೈಟೇ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ನೈಟ್ ನೆನೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಅದಕ್ಕೋಸ್ಕರ ಅಷ್ಟರಲ್ಲಿ ಇಲ್ಲಿ ಬಿಸಿನೀರು ಕಾಯ್ದಿತ್ತಲ್ಲ, ಅದನ್ನು ಬಾಟ್ಲಿಗೆ ಹಾಕ್ತಾಯಿದ್ದೀನಿ. ಒಂದು ಸ್ಕೂಲ್ ಬಾಟ್ಲಿಗೆ ಅವನು ಹೋಗೋಷ್ಟರಲ್ಲಿ ತಣ್ಣಗಾಗುತ್ತೆ ಅದು. ಅದಕ್ಕೋಸ್ಕರ ಬಿಸಿನೀರೆಲ್ಲ ಹಾಕಾದ್ಮೇಲೆ ಇಲ್ಲಿ ನಾನು ಬಿಸಿನೀರು ಕಾಯಿಸಾದ್ಮೇಲೆ ಅದೇ ಒಂದು ಪಾತ್ರೆಗೆ ನಾನು ಹಾಲನ್ನ ಇಟ್ಟಿದ್ದೀನಿ ಅವನಿಗೆ. ನಾನು ಹಾಲನ್ನ ಇವಾಗ ಕೊಡಲ್ಲ ಅವನಿಗೆ ಕುಡಿಯೋಕ್ಕೋಸ್ಕರ. ಅವನು ತಿಂಡಿ ತಿಂದು ಹೊರಡ್ಬೇಕಾದ್ರೆ ಹಾಲನ್ನ ಕೊಡ್ತೀನಿ. ಅಷ್ಟರಲ್ಲಿ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆಗೋಷ್ಟರಲ್ಲಿ ಇಲ್ಲಿ ನಾನು ನೀರು ದೋಸೆಗೆಲ್ಲನೂ ರುಬ್ಕೋತಾ ಇದ್ದೀನಿ. ಬೇಗ ಬೇಗ ತಿಂಡಿಗೆ ಮಾಡಿಕೊಟ್ರೆ ಅವನು ತಿಂದ್ಬಿಟ್ಟು ಬೇಗ ಬೇಗ ಹೊರಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ ನೆನೆ ಹಾಕಿದ್ನಲ್ಲ ನೀರು ದೋಸೆಗೆ, ಅದನ್ನು ಹಾಕ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ, ನಾನು ಹೇಳ್ಕೊಡೋ ರೀತಿ. ಅದೇ ಒಂದು ಸಲ ನಿಮಗೆ ತೋರಿಸಿದ್ದೀನಿ, ಇವಾಗ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಒಂದು ಸಲ ಟ್ರೈ ಮಾಡಿ. ನೆನೆಸಿರೋ ಅಕ್ಕಿನ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕು. ಈ ಕಾಯಿ ತುರಿ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀರು ದೋಸೆ, ಮತ್ತು ಚೆನ್ನಾಗೂ ಬರುತ್ತೆ. ಅದಕ್ಕೋಸ್ಕರ ಹಾಕ್ಕೊಂಡು ಮಾಡಿ ಒಂದು ಸಲ ನೀವೂ. ಅದಾದಮೇಲೆ ಅದು ರುಬ್ಕೊಂಡು ಬಂದು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮಿಕ್ಕಿರುವಂತಹ ಅಕ್ಕಿ ಮತ್ತು ಕಾಯೆಲ್ಲನೂ ಹಾಕ್ಕೊಂಡು ಅದನ್ನು ರುಬ್ಕೊಬಂದು ಸೇರಿಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ. ಈ ಥರ ಹಾಕ್ಕೊಂಡು ಇದಕ್ಕೆ ನೀರು ದೋಸೆ ಅಂತಂದರೆ ನೀರಿರಂಗೆ ಇರಬೇಕು ಬ್ಯಾಟರು. ಅದಕ್ಕೋಸ್ಕರ ಇನ್ನೂ ಜಾಸ್ತಿನೇ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಒಂದು 1/4 ಗಂಟೆನಾದ್ರು ಇಟ್ಬಿಡಿ. ಹಂಗೇ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ನೀವು ಅದು ನೆನೆಯೋಷ್ಟರಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಆಗೋಷ್ಟರಲ್ಲಿ ಚಟ್ನಿ ಸಾಂಬಾರು ಮಾಡ್ಕೋತೀರ, ಏನಾದ್ರು ಮಾಡ್ಕೋಬೋದು. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇಲ್ಲಿ ಒಂದು ಸ್ಟವ್ ಮೇಲೆ ತವನ ಇಟ್ಕೊಂಡು ಅದಕ್ಕೆ ನಾನು ಈ ಥರ ಈರುಳ್ಳಿಯಿಂದ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈರುಳ್ಳಿಗೆ ಈ ಥರ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಗ್ರೀಸ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಲಿ ದೋಸೆಗಳು ಎಲ್ಲೂ ತಿತ್ತೋಗಲ್ಲ, ನೀಟಾಗಿ ಚೆನ್ನಾಗಿ ಬರುತ್ತೆ. ಇದೊಂದು ಟಿಪ್ಸು ನಿಮಗೆ. ಈ ಥರ ಎಲ್ಲದಕ್ಕೂ ನೀಟಾಗಿ ಹಚ್ಕೊಂಡು ಎಣ್ಣೆನ ಈರುಳ್ಳಿಲಿ ಸ್ವಲ್ಪ ನೀರನ್ನ ಚುಮಿಸ್ಕೊಂಡು ಚೆನ್ನಾಗಿ ಕಾಯ್ದ್ಮೇಲೆ ಈ ಥರ ಬಿಟ್ಕೋತಾ ಇದ್ದೀನಿ ನೀರು ದೋಸೆನ. ನೋಡ್ತಾ ಇರ್ಬೋದು. ಈ ಥರ ನಿಮಗೆ ಎಷ್ಟು ಅಗಲ ಬೇಕು ಎಷ್ಟು ತೆಳು ಬೇಕು ಆ ಥರ ಬಿಟ್ಕೊಡಿ. ಈ ಥರ ಎಲ್ಲ ಬಿಟ್ಕೊಂಡಾದ್ಮೇಲೆ ನೀಟಾಗೆ ಇದಕ್ಕೆ ನಾನು ಮೇಲ್ಗಡೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಈ ಥರ ಎಣ್ಣೆ ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೋಬೇಕು. ಈ ಥರ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಈರುಳ್ಳಿಲಿ ಎಣ್ಣೆನ ಆ ಥರ ಗ್ರೀಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ತವಕ್ಕೆ ಎಷ್ಟು ನೀಟಾಗಿ ಬರುತ್ತೆ, ಎಲ್ಲೂ ತಿತ್ತೋಗ್ದೇನೆ ಎಷ್ಟು ತೆಳುವಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ. ಇದನ್ನು ಮಡ್ಚಿ ಹಾಕ್ಕೊಂಡು ಆ ಸೈಡನ್ನು ಬೇಯಿಸ್ಕೋಬೇಕು. ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ಎಷ್ಟು ತೆಳುವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ಎಲ್ಲೂ ತಿತ್ತೋಗ್ದೇನೆ. ಇನ್ನೊಂದು ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು. ಅದೇ ಈರುಳ್ಳಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು ತವಕ್ಕೆ. ಅದಾದಮೇಲೆ ದೋಸೆನ ಬಿಟ್ಕೊಳ್ಳೋದು ಈ ರೀತಿ. ದೋಸೆ ಬಿಟ್ಕೊಂಡು 2 ಕಡೆಯೂ ಬೇಯಿಸ್ಕೊಂಡ್ರೆ ರೆಡಿ ಆಯ್ತದೆ. ರೆಡಿ ಆಯ್ತು. ಇವಾಗ ನನ್ನ ಮಗನಿಗೂ ಸ್ಕೂಲ್ ಲೇಟ್ ಆಯ್ತಲ್ಲ, ಅವನಿಗೂ ಹಾಕ್ಕೊಟ್ಟೆ. ಅವನು ಸ್ನಾನ ಮಾಡ್ಕೊಂಡೆಲ್ಲ ಬಂದಿದ್ದ. ಸ್ನಾನ ಮಾಡಿಕೊಂಡು ಬಂದು ಅವನು ದೇವರೆಲ್ಲ ನಮಸ್ಕಾರ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ದ. ಅವನಿಗೆ ತಿಂಡಿ ಕೊಟ್ಟೆ. ಅವನು ಇಷ್ಟಪಟ್ಟು ತಿನ್ಕೊಂಡ. ಅವನಿಗೆ ಫಸ್ಟೇ ಅಲ್ವಾ, ಅವ್ನು ಕೇಳಿದ್ನೇ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಅವನಿಗೆ ನೀರು ದೋಸೆ ಇಷ್ಟ ಅಂದ್ಬಿಟ್ಟು ನೀರು ದೋಸೆನೇ ಮಾಡಿಕೊಟ್ಟೆ. ಖುಷಿಯಿಂದ ತಿನ್ಕೊಂಡು ನೋಡ್ತಾ ಇದ್ದೀನಿ. ಅವ್ನ ಬಾಕ್ಸನ್ನು ರೆಡಿ ಮಾಡಿ ಆಯಿತು. ರೆಡಿ ಮಾಡಾದಮೇಲೆ ಇವಾಗ ಅವರಪ್ಪ ಎಲ್ಲ ರೆಡಿ ಮಾಡಾದಮೇಲೆ ಇವಾಗ ಶೂ ಹಾಕ್ಕೋತಾ ಇದ್ದಾನೆ. ದಿನಾಗ್ಲೂ ಅವರಪ್ಪನೇ ಶೂ ಹಾಕೋದು, ಅದೊಂದು ಸೆಂಟಿಮೆಂಟ್ ಅದು. ಅವರಪ್ಪನೇ ಶೂ ಹಾಕ್ಬಿಟ್ಟು ಕಳಿಸೋದು, ಕರ್ಕೊಂಡೋಗ್ಬಿಡೋದು ಅವರೇ. ಇವಾಗೆಲ್ಲ ರೆಡಿ ಆದಮೇಲೆ ನನ್ನ ಅಳಿಯ ಇವತ್ತು ಇಲ್ಲೇ ಇದ್ದ, ಮನೆಗೆ ಹೋಗಿರಲಿಲ್ಲ, ಇಲ್ಲೇ ಮನ್ಕೊಂಡಿದ್ದ. ಅವನು ನಾನು ಫಸ್ಟೇ ಅಲ್ವಾ ಹೋಗ್ತಾ ಇರೋದು ನನ್ನ ಮಗ. ಅದಕ್ಕೋಸ್ಕರ ಅಪ್ಪ ಮತ್ತು ಅಳಿಯ ಇಬ್ಬರೂ ಬಿಡೋಕ್ಕೆ ಹೋಗ್ತಾಯಿದ್ದಾರೆ.
ಏನೋ ಹೋಗ್ತಾ ಇದ್ದಾನೆ. ಅವನೇನು ಯಾವತ್ತೂ ಹಠ ಮಾಡಿಲ್ಲ ಅವನು ಸ್ಕೂಲ್ಗೆ ಹೋಗೋಕ್ಕೆ. ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು. 2 ತಿಂಗಳಿಂದ ಮನೇಲಿದ್ದು ಇವಾಗ ಹೋಗ್ತಾ ಇದ್ನಲ್ಲ ಅದಕ್ಕೋಸ್ಕರ. ಆಯಿತು ಏನೇ ಅಂದ್ರೂ ಹೋಗಲೇಬೇಕಲ್ಲ, ಸ್ಕೂಲ್ ಮಿಸ್ ಮಾಡೋಷ್ಟಿಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ, ಮಕ್ಕಳು ಕಲಿಬೇಕು ಅಂದರೆ ಹೋಗಲೇಬೇಕು. ಅದಕ್ಕೋಸ್ಕರ ಒಂದೆಲ್ಲ ಓದಾದಮೇಲೆ ಅವ್ನು ಬರೋಷ್ಟರಲ್ಲಿ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅವನು ಸ್ಕೂಲಿಂದ ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡೀಪ್ ಕ್ಲೀನೇ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಎಲ್ಲ ಡಬ್ಬಗಳೆಲ್ಲನೂ ಎತ್ತಿಟ್ಕೊಂಡು, ಅದು ನೋಡ್ತಾ ಇರ್ಬೋದು ಇಷ್ಟು ಗಲೀಜಾಗಿದೆ, ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ತೊಳೆಕೆ ಅಂತ ಹೇಳ್ಬಿಟ್ಟು. ತೊಳೆಕೆಲ್ಲ ಎತ್ತಿಟ್ಕೊಂಡಾದಮೇಲೆ ಇಲ್ಲಿ ನಾನು ಸಜ್ಜ ಮತ್ತು ಟೈಲ್ಸ್ ಎಲ್ಲನೂ ಈ ಥರ ನಾರು ತಗೊಂಡು ಅದಕ್ಕೆ ಸೋಪಿನ ಪುಡಿನೋ ಸೋಪು ಏನಾದ್ರು ಹಾಕ್ಕೊಂಡು ನೀಟಾಗಿ ಉಜ್ಕೋತಾ ಇದ್ದೀನಿ. ಮೇಲುಗಡೆ ಸಜ್ಜೆಲ್ಲನೂ ಒರೆಸ್ಕೊಂಡು ನೀಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಡಬ್ಬಗಳನ್ನು ನೀಟಾಗಿ ಬೆಳ್ಕೊಂಡು ನೀಟಾಗಿ ತೊಳೆದಿಟ್ಕೊಂಡೆ. ನೀಟಾಗೆಲ್ಲ ತೊಳೆದಿಟ್ಕೊಂಡು ಅದು ನೀರೆಲ್ಲ ಸೋರಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ಸ್ಟವ್ವು ಮತ್ತು ಟೈಲ್ಸ್ ಎಲ್ಲನೂ ನೀಟಾಗಿ ಉಜ್ಕೋತಾ ಇದ್ದೀನಿ. ಎಷ್ಟೇ ನೀಟ್ ಮಾಡಿದ್ರು, ನಾನು ದಿನ ನೀಟ್ ಮಾಡ್ತೀನಿ ಇದನ್ನು 2 ಸಲ, ಹಂಗಾದ್ರೆ ಎಷ್ಟೇ ನೀಟ್ ಮಾಡಿದ್ರೂ ಡೀಪ್ ಕ್ಲೀನ್ ಅಂತ ಮಾಡಿದಾಗ ಎಷ್ಟು ಗಲೀಜಾದಂಗೆ ಕಾಣಿಸುತ್ತೆ ಅಂತಂದರೆ ಅದಕ್ಕೋಸ್ಕರ ಸ್ಟವ್ವು ಕೆಳಗಡೆ ಸಜ್ಜ ಎಲ್ಲನೂ ನೀಟಾಗಿ ಉಜ್ಕೊಂಡು ಎಲ್ಲನೂ ನೀಟಾಗಿ ಒರೆಸ್ಕೊಂಡೆ. ಅದಾದಮೇಲೆ ಇಲ್ಲಿ ಅಕ್ಕಿ ಡಬ್ಬ ಮತ್ತು ಹಸಿಟ್ಟಿನ ಡಬ್ಬ ಎಲ್ಲ ಇರುತ್ತಲ್ಲ, ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಆ ಥರ ಎಲ್ಲ ಡಬ್ಬಗಳಿರುತ್ತಲ್ಲ, ಅದೇನು ನಾನು ಬೆಳ್ಕೊಳ್ಳೋಕ್ಕೆ ಹೋಗಲಿಲ್ಲ. ಅದನ್ನು ನೀಟಾಗಿ ಒಂದು ಒದ್ದೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ಒಳಗಡೆ ಎಲ್ಲ ಅಕ್ಕಿ ಮತ್ತು ಹಿಟ್ಟುಗಳು ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಏನೂ ಅದನ್ನೇನು ನಾನು ಬೆಳಗಕ್ಕೆ ಹೋಗಿಲ್ಲ, ಹಂಗೇ ಒರೆಸಿ ನೀಟಾಗಿ ಮೇಲ್ಗಡೆ ಧೂಳೆಲ್ಲ ಕೂತಿದ್ರು ಹೋಗಲಿ ಅಂತ ಅಂದ್ಬಿಟ್ಟು ಒಂದು ಬಟ್ಟೆಯಲ್ಲಿ ನೀಟಾಗಿ ಎಲ್ಲನೂ ಅಕ್ಕಿ ಡಬ್ಬ ಮತ್ತು ಹಸಿಟ್ಟಿನ ಡಬ್ಬ ಎಲ್ಲನೂ ನೀಟಾಗಿ ಎಲ್ಲನೂ ಒರೆಸ್ಕೊತಾ ಇದ್ದೀನಿ. ಈ ಥರ ನೀಟ್ ಮಾಡ್ಕೊಬಿಟ್ರೆ ಏನು ತೊಳೆಯೋಷ್ಟೇನು ಇರೋಲ್ಲ, ನೀಟಾಗಿ ಒರೆಸ್ಕೊಬಿಟ್ರೆ ಅಷ್ಟೇ ನೀಟಾಗುತ್ತೆ ಎಲ್ಲ. ಅದು ಎಲ್ಲನೂ ಆಯಿತು. ಅದಾದಮೇಲೆ ಈರುಳ್ಳಿ ಪುಟ್ಟಿ ಇತ್ತಲ್ಲ, ಈರುಳ್ಳಿದೂ ಡಬ್ಬನ ಎಲ್ಲನೂ ನೀಟ್ ಮಾಡ್ಕೊತಾ ಇದ್ದೀನಿ. ಅದೇನು ಗಲೀಜಾಗಿರಲಿಲ್ಲ. ಹೆಂಗಾರಾಗಲಿ ಎಲ್ಲ ನೀಟ್ ಮಾಡ್ತಾಯಿದ್ದೀನಿ ಅಂತ ಅಂದಾಗ ಅದನ್ನು ನೀಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಈರುಳ್ಳಿ ಪುಟ್ಟನ್ನು ನೀಟಾಗಿ ಎಲ್ಲನೂ ಒರೆಸ್ಕೊಂಡು ಬಟ್ಟೆಯಲ್ಲಿ ಅದನ್ನು ಇವಾಗ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು, ಅದನ್ನು ಇಟ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ತಂದಿದ್ರು, ಅದನ್ನು ಬಿಸಿಲಲ್ಲೆಲ್ಲ ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊಂಡೆ. ಅದನ್ನು ಕ್ಲೀನ್ ಆಯಿತು. ಅದಾದಮೇಲೆ ಮಿಕ್ಸಿ ಒಂದೇ ಹಾಕ್ಬಿಡೋದು ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಈ ಥರ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಜಿಡ್ಡೆಲ್ಲ ಕೂತಿರುತ್ತಲ್ಲ, ರುಬ್ಬಾದ್ಮೇಲೆ ಒಂದೊಂದು ಸಲ ಹಂಗೇ ಇಟ್ಬಿಟ್ಟಿರ್ತಿದ್ದೆ, ಅದಕ್ಕೋಸ್ಕರ ಅದು ಸ್ವಲ್ಪ ಗಲೀಜಾದಂಗೆ ಕಾಣಿಸ್ತಾಯಿತ್ತು, ಮೆಸಿ ಥರ. ಅದನ್ನು ನೀಟಾಗಿ ಈ ಥರ ಒದ್ದೆ ಬಟ್ಟೆ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡೆ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಇನ್ನೊಂದು ಸ್ವಲ್ಪ ಡಬ್ಬ ಎಲ್ಲ ಒರೆಸ್ಬಿಟ್ಟು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು. ಅಷ್ಟರಲ್ಲಿ 4 ಗಂಟೆ ಆಗೇ ಹೋಯಿತು. ನನ್ನ ಮಗ ಬರೋ ಟೈಮು. ಅವನು ಕರ್ಕೊಬರೋಕ್ಕೆ ಕರ್ಕೊಬರ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅಷ್ಟರಲ್ಲಿ ತುಂಬಾ ಮಳೆ ಬಂದ್ಬಿಡ್ತು, ಸಿಡ್ಲು ಮಳೆ ಎಲ್ಲ ಹೊಡಿತಾಯಿತ್ತು. ಅದಕ್ಕೋಸ್ಕರ ಬೇಗನೆ ಹೋಗ್ಬಿಟ್ಟು ಮಗು ನಿಂತ್ಕೊಬಿಡುತ್ತೆ, ನೆಂದೋಗ್ಬಿಡುತ್ತಾನೆ ಅಂದ್ಬಿಟ್ಟು ಬೇಗ ಹೋಗ್ಬಿಟ್ಟು ಕರ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು ಹೋದೆ. ಅವನಿಗೆ ಬಿಸ್ಕೆಟ್ ತೊಗೊಂಡು ಹಾಲಲ್ಲಿ ಹಚ್ಕೊ ತಿನ್ನಲಿ ಅಂತ ಅಂದ್ಬಿಟ್ಟು ಬಿಸ್ಕೆಟ್ ತೊಗೊಂಡು ಅವನನ್ನು ಕರ್ಕೊಬಂದೆ. ಅವನು ಮಳೆನೇ ನೆನ್ಕೊಂಡು ಹೋಗ್ತಾ ಇದ್ದಾನೆ, ಅವ್ನಿಗಿಷ್ಟ ಮಳೇಲಿ ನೆನೆಯೋದು. ಅದಕ್ಕೆ ನಾನು ಬೈತಾಯಿದ್ದೆ, ನೆನಿಬೇಡ ಅಂತ ಹೇಳ್ಬಿಟ್ಟು. ಅವನು ಬಂದು ಫ್ರೆಶ್ಶಾಗಿ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದ. ಅಷ್ಟರಲ್ಲಿ ನಾನು ಅವನಿಗೆ ಹಾಲನ್ನ ಬಿಸಿ ಮಾಡಿ ಕೊಡ್ತಾಯಿದ್ದೀನಿ ತಿನ್ನಲಿ ಅಂತ ಹೇಳ್ಬಿಟ್ಟು. ಮಕ್ಕಳು ಬಂದು ಅಡ್ಕೆನೇ ಏನಾದ್ರು ಹಸುವಾಗಿರುತ್ತಲ್ಲ, ಅದಕ್ಕೋಸ್ಕರ ಬಿಸಿ ಹಾಲೆಲ್ಲನೂ ಕಾಯಿಸ್ಬಿಟ್ಟು ಅವನಿಗೆ ಕೊಟ್ಟೆ. ಅವನು ಕುಡ್ಕೊಂಡ.
ಇವನು ಬಂದಷ್ಟರಲ್ಲಿ ನಾನು ತಿರ್ಗಿ ಕೆಲಸನೇ ಮಾಡೋಕ್ಕಾಗಲಿಲ್ಲ. ನಮ್ಮ ಯಜಮಾನ್ರು ಬಂದರು. ಕೆಳಗಡೆ ಇಲ್ಲಿ ಕಾಣಿಸ್ತಾ ಇಲ್ವಾ? ಅಲ್ಲ ಒಳಗಡೆ ಇಲ್ವಾ? ವೈಟ್ಗೆ ಲಿಂಗ ಥರ ಕಾಣಿಸ್ತಾ ಇಲ್ವಾ? ಇದು ತೋರಿಸಿ ಸರಿಗೆ. ಎಲ್ಲಿ ಮಾಮ ಶಿವಲಿಂಗ? ಅಲ್ಲಿ ಇಲ್ವೇನೋ ವೈಟ್ ಕಲರು? ಇಲ್ಲಿ ಇದು ವೈಟ್ ಕಲರ್ ಇದೆ. ಅದೇ ಶಿವಲಿಂಗ. ಹಾ ಇದು ಕಣ ನೀನ ಹಂಗೈತೆ. ರಾವು ಇಲ್ಲೋಡಿ ಈ ಥರ ಹೂವುಗಳಿರುತ್ತೆ. ಹೂವು ಎಲ್ಲ ಉದ್ರೋಗ್ಬಿಟ್ಟಿದೆ ಇವಾಗ. ಯಾಕೆ ಉದುರಿಸ್ಕೊಬಂದ್ರಿ? ತುಂಬ ಡೆಡಿಕೇಟೆಡ್ ಇದು. ಓ ದಿಸ್ ಇಸ್ ಕಾಲ್ಡ್ ನಾಗಲಿಂಗ ಪುಷ್ಪ. ನಮ್ಮ ಯಜಮಾನ್ರು ಆಫೀಸಿಂದ ಬರಬೇಕಾದ್ರೆ ನಾಗಲಿಂಗ ಪುಷ್ಪನ ತಂದಿದ್ರು. ಸಿಕ್ಕಿತ್ತು ಅಂದ್ಬಿಟ್ಟು ನಮಗೆಲ್ಲ ತೋರ್ಸೋಕ್ಕೆ ಅಂತ ನಾವೇನು ನೋಡಿರಲಿಲ್ಲ. ಅದನ್ನೇ ಮಾತಾಡ್ತಾಯಿದ್ರು. ಎಷ್ಟು ಚೆನ್ನಾಗಿದೆ ಅಲ್ವಾ ನಾಗಲಿಂಗ ಪುಷ್ಪ. ನಾನು ಇದೇ ಮೊದಲು ಸಲ ನೋಡಿದ್ದು. ಅದನ್ನೆಲ್ಲ ನೋಡಿಕೊಂಡು ನಿಮಗೂ ತೋರ್ಸೋಣ ಅಂದ್ಬಿಟ್ಟು ಒಂದು ವೀಡಿಯೋನ ಮಾಡಿಕೊಂಡೆ. ಅದಾದಮೇಲೆ ಮಿಕ್ಕಿದ ಕೆಲಸ ಇತ್ತಲ್ಲ, ಡಬ್ಬ ಎಲ್ಲ ಒರೆಸ್ಕೊಳ್ಳೋದು, ಅದೆಲ್ಲನೂ ನೀಟಾಗಿ ಎಲ್ಲನೂ ಒರೆಸ್ಕೊಂಡು ನೋಡ್ತಾ ಇರ್ಬೋದು ಟೈಲ್ಸಲ್ಲಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು. ಡಬ್ಬಗಳೆಲ್ಲ ಒರೆಸ್ಕೊಂಡಿದ್ದ ಇಡೋಕ್ಕೂ ಮುಂಚೆ ಈ ಜಿರಳೆ ಔಷಧಿನ ಇಡೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲೇ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಈ ಥರ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಇಡ್ತಾಯಿದ್ದೀನಿ. ಎಲ್ಲೆಲ್ಲಿಗೆ ಜಿರಳೆಗಳು ಬರುತ್ತೆ ಅಂತ ನನಗೆ ಗೊತ್ತಿರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಆಮೇಲೆ ಡಬ್ಬಗಳನ್ನ ಇಡೋಣ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಈ ರೀತಿ ನೋಡ್ತಾ ಇರ್ಬೋದು. ಅದನ್ನು ಓಪನ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಅದನ್ನೇನು ಓಪನ್ ಮಾಡದೇ ಆದ್ರೂ ಆಗುತ್ತಂತೆ. ನಾನು ಓಪನ್ ಮಾಡಿಬಿಟ್ಟು ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ ಇಟ್ಕೊಂಡು ಆಮೇಲೆ ನಾನು ಡಬ್ಬಗಳೆಲ್ಲನೂ ಜೋಡಿಸ್ಕೊಂಡೆ. ಅದಾದಮೇಲೆ ಸಿಂಕು ನೀಟಾಗಿ ಉಜ್ಕೊಂಡು ಇಟ್ಕೊಂಡಿದ್ದೀನಿ. ನಲ್ಲಿ ಹತ್ರ ಮತ್ತು ಸಿಂಕು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗೀತು ಅಂತಲೇ ಹೇಳ್ಬೋದು. ಎಲ್ಲ ಆದಮೇಲೆ ಹಾಲನ್ನ ಬಿಸಿಗಿಟ್ಟಿದ್ದೀನಿ. ನೈಟ್ ಮಲ್ಕೊಳ್ಳೋ ಟೈಮಲ್ಲ, ನೈಟ್ 8 ಗಂಟೆನೇ ಆಯಿತು ಅಂತ ಹೇಳ್ಬೋದು ಎಲ್ಲ ಕೆಲಸ ಆಗೋಷ್ಟರಲ್ಲಿ. ಹಾಲನ್ನ ಬಿಸಿ ಮಾಡೋಣ ಅಂತಂದ್ಬಿಟ್ಟು ಬಿಸಿ ಮಾಡ್ತಾಯಿದ್ದೀನಿ. ನೀಟಾಗಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ನೀಟಾಗಿ ಕ್ಲೀನ್ ಆಗಿದೆ. ಈ ಥರ ಒಂದು ವಾರ 15 ದಿವಸ ಇಷ್ಟೇ ನೀಟಾಗಿರುತ್ತೆ ನಮ್ದು ಇದಾಗೋವರೆಗೂ. ನೋಡ್ತಾ ಇರ್ಬೋದು. ಇಲ್ಲಿ ತಟ್ಟೆ ಸ್ಟ್ಯಾಂಡನ್ನು ನೀಟಾಗಿ ಎಲ್ಲನೂ ಬೆಳ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದೂ ನೀಟಾಗಿದೆ. ಆಲ್ಮೋಸ್ಟ್ ಎಲ್ಲ ನೀಟಾಯಿತು ಅಂತಲೇ ಹೇಳ್ಬೋದು. ಡೀಪ್ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಅಡುಗೆ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಲೀನ್ ಮಾಡಿದಾಗ ಅಂತ ನೋಡ್ತಾ ಇದ್ದೀರಲ್ಲ. ನನಗಂತೂ ಒಂದು 15 ದಿನ ನೋಡೋಕ್ಕೆ ಖುಷಿ ಆಗ್ತಾ ಇರುತ್ತೆ. ಹಿಂಗೆ ಇಟ್ಕೊಳ್ಳೋಣ ಅಂತ ಅನ್ಕೋತೀವಿ. ಒಂದೊಂದು ಸಲ ಮೆಸ್ಸಿ ಆಗಿಬಿಡುತ್ತೆ. ನೋಡಿದ್ರೆ ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲ ನೀಟಾದಮೇಲೆ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ನಲ್ಲ, ಸಿಂಕಲ್ಲಿ ಏನಾದ್ರು ಕಟ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಮತ್ತು ಸ್ಮೆಲ್ ಬರುತ್ತೆ ಅಂತೇಳ್ಬಿಟ್ಟು, ಜಿರಳೆಗಳೆಲ್ಲ ಬರುತ್ತೆ ಅಂತೇಳ್ಬಿಟ್ಟು ಇವಾಗ ಬಿಸಿನೀರನ್ನ ಇಟ್ಕೊಂಡು ಕಾಯೋಕ್ಕೆ ಸಿಂಕು ಇದಕ್ಕೆ ನಾನು ಈ ಥರ ಸೋಡಾನ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಸೋಡಾನ ಹಾಕ್ಬಿಟ್ಟು ಬಿಸಿ ನೀರನ್ನ ಕಾಯಿಸ್ಕೊಂಡು ಮಳ್ಳೋ ನೀರನ್ನ ಕುದೀತಾ ಇರುತ್ತಲ್ಲ ಆ ನೀರನ್ನ ಈ ಥರ ಓಪನ್ ಇರೋ ತೂತ್ಗೆ ಹಾಕ್ಕೊಂಡು ಈ ಥರ ಸಿಂಕಿಗೆಲ್ಲ ಈ ಥರ ಹಾಕ್ಕೋಬೇಕು. ಏನೇ ಗಲೀಜಿರಲಿ, ಏನೇ ವಾಸನೆ ಇರಲಿ, ಏನೇ ಕಟ್ಕೊಂಡಿರಲಿ ಅದೆಲ್ಲ ನೀಟಾಗಿಬಿಡುತ್ತೆ. ಮತ್ತು ನಾವು ಪಾತ್ರೆ ಎಲ್ಲ ತೊಳೆಯೋಕ್ಕೂ ಏನು ಇದಾಗಲ್ಲ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡೆ. ಲಾಸ್ಟಲ್ಲೆಲ್ಲ ಕೆಲಸ ಆದಮೇಲೆ ಈ ಥರ ಮಾಡಿಕೊಂಡೆ. ನೋಡಿದ್ರಲ್ಲ ಇವತ್ತಿನ ವೀಡಿಯೋ. ಈ ಕ್ಲೀನಿಂಗ್ ವೀಡಿಯೋನ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.